ಕೆಂಪಸಾಗರ ಕಾಲೋನಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅನುದಾನದಲ್ಲಿ 50 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಶೋಕ್ ರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿಯವರು, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ದೇವರಾಜ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಮೇಶ್ ಹಾಗೂ ಗ್ರಾಮಸ್ಥರು ಇದ್ದರು. ಮಾನ್ಯ ಶಾಸಕರು ಮತ್ತು ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಾಲಣ್ಣವರು ಮತ್ತು ಈ ಗ್ರಾಮದ ಮುಖಂಡರೆಲ್ಲರೂ, ಅದು ರಮೇಶನಾಗ್ಬೋದು, ನಮ್ಮ ಪುಟ್ಟಣ್ಣವರಾಗ್ಬೋದು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ನಮ್ಮ ಗುಂಡಣ್ಣವರು, ಈ ಗ್ರಾಮದ ಎಲ್ಲರ ಒತ್ತಾಯದ ಮೇರೆಗೆ ಊರಿನಲ್ಲಿ 2.5 ಕೋಟಿ ಒಟ್ಟಾರೆ ಕೆಲಸದ ಮೊತ್ತ ಇರತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ಭೂಮಿ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು 50 ಲಕ್ಷ ವೆಚ್ಚದ ಈ ಕೆಂಪಸಾಗರದ ಗ್ರಾಮದ ಒಳ ರಸ್ತೆಗಳು ಮತ್ತು ಚರಂಡಿ, ಸಿಸಿ ಚರಂಡಿಯ 300 ಮೀಟರ್ ಚರಂಡಿ ಮತ್ತು 300 ಮೀಟರ್ ರಸ್ತೆ ಅಭಿವೃದ್ಧಿ, ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಗುಣಮಟ್ಟದಿಂದ ಕೂಡಿರ್ತಕ್ಕಂಥ, ಆಮೇಲೆ ಕೇಳಿ ತಮಗೆಲ್ಲ ಗೊತ್ತು, ಕೆಂಪಸಾಗರ ಇತಿಹಾಸ ಪ್ರಸಿದ್ಧ ಊರು. ಇದಕ್ಕೆ ತನ್ನದೇ ಆದಂಥ ಇತಿಹಾಸ ಕೆಂಪೇಗೌಡರ ಕಾಲದಿಂದ ಮೊದಲುಗೊಂಡು ಇವತ್ತಿನವರೆಗೆ ಅನೇಕ ವಿಶೇಷತೆಗಳಿಗೆ ಈ ಗ್ರಾಮ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮಾಗಡಿ ಪಟ್ಟಣಕ್ಕೆ ತೀರಾ ಸಮೀಪದಲ್ಲಿರ್ತಕ್ಕಂಥ ಈ ಗ್ರಾಮದ ಜನಗಳಿಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ರಸ್ತೆ ಮತ್ತು ಮಳೆಗಾಲ ಪ್ರಾರಂಭವಾಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಳ್ಳೆಯ ಕಾಂಕ್ರೀಟ್ ಚರಂಡಿ 300 ಮೀಟರ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ಈ ಗ್ರಾಮದ ಈ ಭಾಗದ ಎಲ್ಲ ಮುಖಂಡರುಗಳ ಒತ್ತಾಸೆಯಂತೆ ಶಾಸಕರ ಒಂದು ಪ್ರಯತ್ನದ ಫಲವಾಗಿ ಇದು ಮಂಜೂರಾತಿಯಾಗಿ ಬಂದಿರತಕ್ಕಂಥದ್ದು. ಇದು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಇದು ಮೊದಲನೇ ಪೂಜೆ ನಡೀತಾ ಇದೆ ಸರ್. ಇನ್ನೊಂದು ತಿಂಗಳು 15 ದಿನದಲ್ಲಿ ಈ ಕಾಮಗಾರಿ ಬಹುಶಃ ದೇವರಾಜ 15 ದಿನದಲ್ಲಿ ಇದು ಕಾಮಗಾರಿ ಇವಾಗಲಿಂದನೇ ಪ್ರಾರಂಭ. ತಾವೇ ನೋಡಿದ್ದೀವಿ, JCB ನಿಂತೈತೆ, ಮುಗಿತಿದ್ದಂಗೆ ರಸ್ತೆ ಬೇಕಾಗಿರ್ತಕ್ಕಂಥ ಕಾಮಗಾರಿ ಪ್ರಾರಂಭ ಮಾಡಿ ಇನ್ನು 15 ದಿನದಲ್ಲಿ ಇದು ಜನಗಳ ಉಪಯೋಗಕ್ಕೆ ಇದು ಲೋಕಾರ್ಪಣೆ ಆಗ್ತದೆ ಸರ್. ಕೆಂಪಸಾಗರ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಗ್ರಾಮ. ಇಲ್ಲಿ ಒಂದು ಒಳ್ಳೆ ಕೆಂಪಸಾಗರ ಕೆರೆ ಇದೆ ಸರ್. ಪ್ರವಾಸ ಮಾಡುವಂಥ ಅದು ಈ ವಿಚಾರವಾಗಿ ನಾನು ಏನೇನೋ ತಾವು ಮಾಹಿತಿ ಕೇಳಿರಿ ಅಂತ ನಾನು ತಪ್ಪಾಗಿ ಹೇಳಬಹುದ್ರೆ ಅದು ಬಹುಶಃ ಅಷ್ಟು ಸಮಂಜಸವಾದಂಥ ಉತ್ತರ ಆಗಲಾರ್ದು. ಇದಕ್ಕೆ ಮಾನ್ಯ ಶಾಸಕರು ಅವರ ಅವಶ್ಯಕತೆ ಇರತಕ್ಕಂಥ ಈ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳ ವಿಚಾರದಲ್ಲಿ ಶಾಸಕರಿಗೆ ನಾವೆಲ್ಲರೂ ಸೇರಿ ಒತ್ತಾಯ ಮಾಡೋಣ, ಮಾಡಲೇಬೇಕು ಸ್ವಾಮಿ, ಇದು ಮಾಡಿಸ್ಕೊಡಿ ಅಂತ. ಶಾಸಕರು ಕೂಡ ಆಗಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ಸರ್ ಟೌನ್ಗೆ ಹತ್ತಿರ ಇರೋದ್ರಿಂದ ಹೌದು ಸರ್, ಇಲ್ಲಿಗೆ ಒಳ್ಳೆ ಕೆರೆಯಲ್ಲಿ ನೀರು ತುಂಬ್ತಾ ಇದೆ. ಬೋಟಿಂಗ್ ವ್ಯವಸ್ಥೆ ಇವಾಗೆಲ್ಲ ರಾಮನಗರದಲ್ಲೆಲ್ಲ ನಮ್ಮ ನೆಲ್ಲಿಗುಡ್ಡೆ ಕೆರೆ ಸುತ್ತಮುತ್ತ ಮಾಡಿರ್ತಕ್ಕಂಥ, ಅಂದರೆ ಆ ರೀತಿ ಪ್ರವಾಸೋದ್ಯಮಕ್ಕೆ ಪಕ್ಕ ಇರ್ತಕ್ಕಂಥ ರಜಾ ದಿನಗಳಲ್ಲಿ ಮಕ್ಕಳು ಕುಟುಂಬ ಸಮೇತ ಬಂದು ಹೋಗಲಿಕ್ಕೆ ತಗೊಳ್ತಾ ಇರ್ತಕ್ಕಂಥ ಒಂದು ತಿಳುವಳಿಕೆ ಸೂಚನೆ ಅದು ಚೆನ್ನಾಗಿದೆ, ಜನೋಪಯೋಗಿಯಾಗಿದೆ, ಆಕರ್ಷಕವಾದಂಥ ಒಂದು ತಾಣ ಆಗಲಿಕ್ಕೂ ಕೂಡ ಚೆನ್ನಾಗಿ. ಹೊರಗೆ ನಾವು ಇಲ್ಲಿ ಇರತಕ್ಕಂಥ ಎಲ್ಲರೂ ಸಾಕಷ್ಟು ಸರ್ತಿ 2-3 ಸರ್ತಿ ಕೋಡಿಗೆ ಪೂಜೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇರೋಂಥ ವಿಚಾರ ತಾವು ಅದು ಶಾಸಕರ ಗಮನಕ್ಕೆ ತೊಗೊಬಂದು ಈ ಗ್ರಾಮದ ಎಲ್ಲ ಮುಖಂಡರುಗಳನ್ನ ಒಳಪಡಿಸ್ಕೊಂಡು ಅದನ್ನ ಖಂಡಿತವಾಗ್ಲೂ ಮಾಡ್ಬೋದು ಸರ್. ಅದು ಒಳ್ಳೆಯ ಜಾಗ ಇದೆ, ಸರ್ಕಾರಿ ಜಾಗ, ಅಕ್ಕಪಕ್ಕ ಇರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಅದು ಬೋಟಿಂಗ್ ವ್ಯವಸ್ಥೆ ಈ ಭಾಗದ ಸ್ಥಳೀಯವಾದಂಥ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಅನೇಕ ಜನಗಳಿಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದು ದಿನದ ಸನ್ಸೆಟ್ ಪಾಯಿಂಟ್ ಒಳ್ಳೆ ಚೆನ್ನಾಗಿದೆ, ಭಾಳ ಚೆನ್ನಾಗಿರ್ತದೆ. ಪ್ರಾಕೃತಿಕವಾಗೂ ಕೂಡ ಭಾಳ ಆ ಕಡೆ ಈ ಕಡೆ ಕಲ್ಲು ಬೆಟ್ಟ ನೋಡಿ ಭಾಳ ಖುಷಿ ಕೊಡ್ತಕ್ಕಂಥ, ಮನಸ್ಸಿಗೆ ಮುದ ನೀಡ್ತಕ್ಕಂಥ ಜಾಗವಾಗಿ ಅದು ಆಗ್ತದೆ. ನಿಮ್ಮೆಲ್ಲರ ತಿಳುವಳಿಕೆಯನ್ನು ನಾನು ಶಾಸಕರ ಜೊತೆ ಚರ್ಚೆ ಮಾಡಿ ಇಲ್ಲಿನ ಊರಿನ ಮುಖಂಡರು ಅಂತ ರಾಮಣ್ಣ, ಕೃಷ್ಣಮೂರ್ತಿ ಆದಿಯಾಗಿ ಬಾಲಣ್ಣವ್ರ ಜೊತೆ ಈ ವಿಚಾರವನ್ನು ಮಾಡಿದ್ರೆ ಬಹುಶಃ ಅವ್ರಿಗೆ ಈ ಮಾಗಡಿ ತಾಲೂಕಿಗೆ ಜನ ಹೊರಗಡೆಯವರು ಬಂದು ಹೋಗಬೇಕು ಅಂತಕ್ಕಂಥ ಆಸಕ್ತಿ ಏನೈತೆ, ಅದಕ್ಕೆ ಮುಂದುವರೆದ ಭಾಗವಾಗಿ ಇದು ಕೂಡ ಸೇರಿದ್ರೆ ಆ ಒಂದು ಪಟ್ಟಿಯಲ್ಲಿ ಇದು ಅನುಕೂಲ ಮಾಗಡಿಗೆ ಆಗ್ತದೆ. ಖಂಡಿತವಾಗ್ಲೂ ಇದನ್ನ ಅದು ಒಂದು ಕೆಲಸ ಒಂದು ಎಸ್ಟಿಮೇಟ್ ಅಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಶಾಸಕರು, ಕೆಳಗಡೆ ರೋಡ್ ಮಾಡ್ತೀವಿ ಅಂತ ಓಕೆ, ಅದು ಒಂದು ಕೆಲಸ ಅದಾದ್ರೆ ಈಗ ನೀವು ಹೇಳಿದಂಥ ಪ್ರೇಕ್ಷಣೀಯ ಸ್ಥಳಕ್ಕೆ ಒಂದು ಆಯುಧ ಪೂಜೆ ಆದರೆ ಭೂಮಿ ಪೂಜೆ ಇವೆಲ್ಲವೂ ಅದ್ರ ಜೊತೆಗೆ ಆಗಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯ ಕೆಲಸಗಳು. ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಂಡು ಖಂಡಿತ ಇದನ್ನ ಬಾಲಣ್ಣವ್ರಿಗೆ ನಾನು ಕೂಡ ಗಮನಕ್ಕೆ ತರ್ತೀನಿ ಸರ್. ಈ ವಿಚಾರವಾಗಿ ನೀವು ನನಗೆ ತಿಳುವಳಿಕೆ ಕೊಟ್ಟಿದ್ದೀರಿ ಅಂತ ಹೇಳ್ಬೇಕು. ನಿಜವಾಗ್ಲೂ ಕೂಡ ಅದು ನಮಗೂ ಕೂಡ ತಲೆಯಲ್ಲಿ ಇರಲಿಲ್ಲ.
ಮಾಗಡಿಗೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ದೂರದಲ್ಲಿ ಸಾಕಷ್ಟು ಜನಗಳಿಗೆ ಒಂದು ದಿನ ಕಳೀಲಿಕ್ಕೆ ಭಾಳ ಅನುಕೂಲವಾದಂಥ ಜಾಗ ಆಗ್ತದೆ. ತನ್ಮೂಲಕ ಈ ಊರಿನ ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿಗೆ ಸಣ್ಣ ಒಂದು ಆದಾಯದ ಮೂಲನೂ ಕೂಡ ಆಗ್ಬೋದು. ಅದು ಖಂಡಿತವಾಗ್ಲೂ ಮಾಡ್ತಾರೆ ಸರ್. ಈಗ APMC ಮಾರುಕಟ್ಟೆ ಸ್ಥಾಪನೆ ಮಾಡುವಂಥ ಸಾಧ್ಯತೆ ಇದೆ. 100 ಭಾಗ ಇದೆ ಸರ್. ಅದಕ್ಕೆ ಬಾಲಕೃಷ್ಣ ಅವರ ಸೂಚನೆಯಂತೆ ಇದು ಬಾಲಕೃಷ್ಣ ಅವರ ದೊಡ್ಡ ಕನಸು. ನಾವು ರಾಮನಗರ APMCಗೆ ಹೊಂದಾಣಿಕೆ ಆಗಿರ್ತಕ್ಕಂಥವ್ರು ನಾವು. ಇದು ಒಂದು ಪ್ರತಿಯೊಂದು ತಾಲೂಕಿಗೂ ಒಂದು APMC ಇರಲೇಬೇಕು ಅಂತಕ್ಕಂಥ ಸರ್ಕಾರದ ಒತ್ತಾಸೆ ಏನಿದೆ ಅದು ನಮ್ಮ ಮಾಗಡಿಲೂ ಆಗಬೇಕು. ನಾವು ರಾಮನಗರದವ್ರ ಜೊತೆ ಇದರೊಳಗೆ ಭಾಗಕ್ಕೆ ಹೋಗೋದು ಬೇಡ, ನಮ್ಮದೇ ಸ್ವಂತ APMC ಇರಬೇಕು. ಆ APMC ಯಾರವಳ್ಳಿ ಸಸ್ಯಗಾರಿಕಾ ತೋಟಗಾರಿಕಾ ಕ್ಷೇತ್ರದಲ್ಲಿ 5 ಎಕರೆ APMCಗೆ ಮತ್ತಿನ್ನು 5 ಎಕರೆ ಈಗಾಗಲೇ ಪಾಲಿಟೆಕ್ನಿಕ್ ಕಾಲೇಜು ಕೆಲಸನೂ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ 5 ಎಕರೆಗೆ ಬದಲಾಗಿ ತೋಟಗಾರಿಕಾ ಇಲಾಖೆಯವರು ಮೊದಲು ನಮ್ಗೆ ಇನ್ನೆಲ್ಲಾದರೂ ಬದಲಿ ಜಾಗವನ್ನು ತೋರಿಸಿ, ಅದು ಬದಲಿ ಜಾಗ ಅಂದರೆ 5 ಎಕರೆಗೆ 5 ಎಕರೆ ಅಂತಲೂ ಕೇಳ್ತಿಲ್ಲ ಅವರು. ಇಲ್ಲಿಯ ಮೌಲ್ಯದ 5 ಎಕರೆ ಸರ್ಕಾರಿ ಧಾರಣೆ ಏನಿದೆ, ಇದು ಉದಾಹರಣೆಗೆ ಗೈಡೆನ್ಸ್ ವ್ಯಾಲ್ಯೂದೊಂದು 20 ಲಕ್ಷ ಇತ್ತು ಅಂದರೆ ಇಷ್ಟೇ ಸಮ ಪ್ರಮಾಣಕ್ಕಿಲ್ಲ ಅಂದರೆ ಅದಕ್ಕೆ ತತ್ಸಮಾನವಾದಂಥ ಜಾಗ ಜಾಸ್ತಿ ಆದರೂ ಆ ಮೌಲ್ಯ ಬರೋಷ್ಟು ಕೊಡಿಯಂಥ ಈ ತಾತ್ವಿಕ ಕಾರಣಗಳಿಂದ ಸ್ವಲ್ಪ ಜಿಲ್ಲಾ ಅಧಿಕಾರಿಗಳ ಹತ್ರ, ಜಿಲ್ಲಾ ರಾಜ್ಯ ಮಟ್ಟದ ಇಲಾಖೆಯ ಸಚಿವರ ಹತ್ರ ಪ್ರಯತ್ನ ನಡೀತಾ ಇದೆ. ಬಹುಶಃ ಒಂದು 15 ಅಥವಾ 20 ದಿನದಲ್ಲಿ ಆಗ್ಬೋದು. ಈಗಲೂ 3-4 ದಿನದಿಂದ ಶಾಸಕರು ನನ್ನನ್ನೇ ಕೂಡ ಜಿಲ್ಲಾ ಪಂಚಾಯತಿಗೆ ಜಿಲ್ಲಾಧಿಕಾರಿಗಳ ಹತ್ರ ಕಳಿಸಿದ್ದು ಕೊನೆ ಹಂತದಲ್ಲಿದೆ ಸರ್. ಅದಾಗ್ತದೆ ಸರ್. ಅದಾಗ್ತಿದ್ದಾಗೆ ನಮ್ಮ ತಾಲೂಕಿನವರೇ ಆದಂಥ ಒಬ್ಬರು ಶ್ರೀಮತಿ ಪುಷ್ಪಲತಾ ಅಂತಕ್ಕಂಥವ್ರು ಒಬ್ಬ KS ಅಧಿಕಾರಿಯಾಗಿ ಅಡಿಷ್ನಲ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಅವರ ಪದನಾಮ ಸರಿಯಾಗಿ ಗೊತ್ತಿಲ್ಲ, ಅಡಿಷ್ನಲ್ ಡೈರೆಕ್ಟರ್ ಇರಬೇಕು. ಪುಷ್ಪಲತಾ ಅಂತ ನಮ್ಮ ನೇರಳೆಕೆರೆ ಸೊಸೆ ಸುರೇಶ್ ಅವರು ಶ್ರೀಮತಿಯವರು, ಅವರು ಈ ಮಾಗಡಿ ತಾಲೂಕಿಗೆ ಇದನ್ನ ಬೇಗ ಮಾಡಿಸಿ ಸರ್ ಅಂತ ಅವರು ಕೂಡ ಇದರ ಬೆನ್ನಿಂದ ಇದನ್ನು ಕಾಯ್ತಾ ಇದ್ದಾರೆ. ಬೇಗ ಇದನ್ನು ಅನುಷ್ಠಾನಕ್ಕೆ ಆಗಬೇಕು ಅಂತಕ್ಕಂಥ ಖಂಡಿತವಾಗ್ಲೂ ಆಗ್ತದೆ ಸರ್. ಸರ್, ಬೇಸಿಗೆ ಆಗಿದೆ, ಇವಾಗ ಆಲ್ರೆಡಿ ಇಂಡಿ ಬೂಸದ ಬೆಲೆ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ರೈತರಿಗೆ ಬೇಸಿಗೆ ಮುಗಿತಾ ಬಂತು ಮೊದಲನೇದು. ಇನ್ನೇನು ಈ ತಿಂಗಳಿಂದ ಮಳೆಗಾಲನ. ಯಾವ ತಾತ ಮೊದಲನೇ ಮಳೆ ಯಾವುದೋ ತಾತ? ಭರಣಿನೂ ಹೊರಟೋಯ್ತಾ ಅಲ್ಲಿ. ಹಾಗಾಗಿ ಇನ್ನು ಮಳೆಗಾಲ ಪ್ರಾರಂಭವಾಯಿತು ಅಂತ ಅಂದ್ಕೊಳ್ಳೋಣ. ಈ ನಿಟ್ಟಿನಲ್ಲಿ ಇಂಡಿ ಬೂಸ ನಾವು ಬೊಮ್ಮೂಲಿಂದ ಪೂರೈಕೆ ಅಥವಾ ಸರಬರಾಜು ಮಾಡ್ತಾ ಇರ್ತಕ್ಕಂಥ ವಸ್ತುಗಳಲ್ಲಿ ಇದಿಲ್ಲ. ನಾವು ಪಶು ಆಹಾರವನ್ನು ಕೊಡ್ತಾಯಿದ್ದೀವಿ, ಅದ್ರ ಬೆಲೆಯನ್ನು ಎಲ್ಲಿದೆಯೋ ಅಲ್ಲೇ ಇಟ್ಟಿದ್ದೀವಿ. ಇಂಡಿ ಬೂಸ ಖಾಸಗಿ ಮಾರಾಟಗಾರರ ಈ ಬೆಲೆ ಏರಿಕೆ, ಬೆಲೆ ಕಡಿಮೆ ಮಾಡ್ತಕ್ಕಂಥದ್ದು ಅದು ನಮ್ಮ ಹಿಡಿತದಲ್ಲಿರಲ್ಲ. ಆದರೂ ಕೂಡ ರೈತರಿಗೆ ಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ನಾವು ಆಡಳಿತ ಮಂಡಳಿಯಲ್ಲಿ ಈಗಾಗಲೇ ಹಿಂದೆ ತಾವೇ ನೋಡಿದ್ದೀರಿ 60 ಕೋಟಿ ಕೊಟ್ಟಂಥದ್ದು. ಆ ನಿಟ್ಟಿನಲ್ಲಿ ಇನ್ಶೂರೆನ್ಸನ್ನು ಕೂಡ, ಹಸುಗಳ ಇನ್ಶೂರೆನ್ಸು ವಾಣಿಜ್ಯದ ದೃಷ್ಟಿಯಿಂದ ಬೇರೆ ಯಾವುದೋ ಇನ್ಶೂರೆನ್ಸ್ ಕಂಪ್ನಿಯವ್ರು ಬಂದು ಮಾಡೋಗ್ತಿದ್ರು ಇಲ್ಲಿವರೆಗೆ. ಈ ಸರ್ತಿ ಬೊಮ್ಮೂಲ್ ಟ್ರಸ್ಟ್ ವತಿಯಿಂದಲೇ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡು ಎಲ್ಲ ತಾಲೂಕುಗಳಲ್ಲಿ ರಾಸುಗಳ ಇನ್ಶೂರೆನ್ಸನ್ನು, ವಿಮೆಯನ್ನು ಮಾಡಿಸಿರ್ತಕ್ಕಂಥದ್ದು. ಅದರೊಳಗೂ ಕೂಡ ಸಾಕಷ್ಟು ಉಳಿತಾಯ ಆಗ್ತಾ ಇರ್ತಕ್ಕಂಥದ್ದು ಬೊಮ್ಮೂಲ್ಗೆ. ಆ ಉಳಿತಾಯವನ್ನು ಪುನಃ ಯಾರು ಉತ್ಪಾದಕರಿದ್ದಾರೆ ಎಲ್ಲ ಈ 3 ಜಿಲ್ಲೆಯ ಉತ್ಪಾದಕರು, ನಮ್ಮ ಬೊಮ್ಮೂಲ್ ವ್ಯಾಪ್ತಿ ಉತ್ಪಾದಕರಿಗೆ ವಾಪಸ್ಸು ಕೊಡಬೇಕು ಅಂತಕ್ಕಂಥ ತಿಳುವಳಿಕೆಯಲ್ಲಿದ್ದೀವಿ. ನಮ್ಮ ಅಧ್ಯಕ್ಷರು ಸಹಕಾರಿ ದೊಡ್ಡ ತಿಳುವಳಿಕೆ ಇರ್ತಕ್ಕಂಥ ನಮ್ಮ ಮಾನ್ಯ DK ಸುರೇಶ್ ಅವರ ಸಾರಥ್ಯದಲ್ಲಿ 14 ಜನ ನಿರ್ದೇಶಕರುಗಳು ಮತ್ತು ನಮ್ಮ ಸಿಬ್ಬಂದಿ ಎಲ್ಲ ಏನಿದ್ದಾರೆ ಬೇಕಾಗಿರ್ತಕ್ಕಂಥ ತೀರ್ಮಾನವನ್ನು ಸದ್ಯದಲ್ಲೇ ಕೈಗೊಳ್ತೀವಿ ಸರ್. ಧನ್ಯವಾದಗಳು.